ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಟ್ಟು ಬದನೆಕಾಯಿ ಮೊಸರು ಬಜ್ಜಿನ ನಾನು ನಿಮ್ಮ ಜೊತೆ ಹಂಚ್ಕೊಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒನ್ ಟೈಮ್ ಊಟಕ್ಕಂತೂ ಸೂಪರಾಗಿರುತ್ತೆ. ಈ ಮೊಸರು ಬಜ್ಜಿ ಯಾವ ರೀತಿ ಸಿಂಪಲಾಗಿ ಮಾಡೋದು ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ನಾನು ಸುಟ್ಟು ಬದನೆಕಾಯಿ ಮೊಸರು ಬಜ್ಜಿ ಮಾಡೋದಕ್ಕೆ ನಾನು ಬಿಳಿ ಬದನೆಕಾಯಿನ ತೊಗೊಂಡಿದ್ದೀನಿ. ಇದನ್ನು ನೋಡಿ, ಈಗ ಸ್ಟವ್ ಮೇಲೆ ಈ ರೀತಿ ನಾವು ಸುಟ್ಕೊಬೇಕಾಗುತ್ತೆ. ಇದು ಊರಲ್ಲೆಲ್ಲನ ಒಂದೊಂದು ಗಿಡ ಹಾಕಿರ್ತಾರೆ. ಎಲ್ಲರ ಮನೇಲೂ ಒಂದೊಂದು ಗಿಡ ಹಾಕಿರ್ತಾರೆ. ಇದು ಒಂದು 5ರಿಂದ 6 ಬದನೆಕಾಯಿನ ಒಂದೊಂದೇ ಸಲ ಬಿಡ್ತಾರೆ. ಯಾರ ಮನೇಲಿ ಬದನೆಕಾಯಿ ಇರೋದಿಲ್ವೋ ಅವ್ರ ಮನೆಗೆಲ್ಲನ ಹಾಕಿರೋರು ಕೊಡ್ತಾರೆ. ತುಂಬಾ ದಪ್ಪ ದಪ್ಪದಾಗಿ ಮುದ್ದೆ ಥರ ಈ ಬದನೆಕಾಯಿ ಬಿಡ್ತದೆ. ಇದು ಒಂದು 5ರಿಂದ 6 ವರ್ಷಗಳ ಕಾಲ ಬದನೆ ಗಿಡ ಇರುತ್ತೆ. ತುಂಬ ಜಾಸ್ತಿ ಬಿಡ್ತಲೇ ಇರುತ್ತೆ ಫ್ರೆಂಡ್ಸ್. ಇದರಿಂದ ಮೊಸರು ಬಜ್ಜಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸಾಂಬಾರು ತಿಂದು ಬೇಜಾರಾದಾಗ, ಒನ್ ಟೈಮ್ ಸಾಂಬಾರು ಬೇಕು ಅಂತ ಅನ್ನಿಸ್ದಾಗ ನೋಡಿ, ಈ ರೀತಿ ಬದನೆಕಾಯಿನ ಸುಟ್ಬಿಟ್ಟು ಮೊಸರು ಬಜ್ಜಿ ಮಾಡಿ ಒಂದು ಮುದ್ದೆ ಕೊಟ್ಟರೆ ತುಂಬ ಇಷ್ಟಪಟ್ಟು ಮತ್ತು ಸಂತೋಷದಿಂದ ಊಟ ಮಾಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಸುತ್ತಲೂ ಹೀಗೆ ನಾವು ಬದನೆಕಾಯಿನ ಸುಟ್ಕೊಬೇಕಾಗುತ್ತೆ. ಚೆನ್ನಾಗಿ ಒಳಗಡೆ ಎಲ್ಲ ಬೇಯಬೇಕು. ಆ ರೀತಿ ನಾವು ಸಣ್ಣ ಉರಿ ಇಟ್ಕೊಂಡು ಸುಟ್ಕೊಬೇಕಾಗುತ್ತೆ. ತುಂಬ ಜಾಸ್ತಿ ದಪ್ಪ ಉರಿ ಇಟ್ಕೊಂಡ್ರೆ ಮೇಲ್ಗಡೆ ಎಲ್ಲ ಸೀದೋಗಿರುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಹಾಗಾಗಿ ಬದನೆಕಾಯಿನ ಸಣ್ಣ ಉರಿ ಇಟ್ಕೊಂಡು ನಾವು ನಿಧಾನವಾಗಿ ಒಂದು 10ರಿಂದ 15 ನಿಮಿಷಗಳ ಕಾಲ ಸುಟ್ಕೊಬೇಕಾಗುತ್ತೆ. ನಾನು ಇದನ್ನೆಲ್ಲ ಒಂದು ಚಾಕು ಸಹಾಯದಿಂದ ಸಣ್ಣ ಸಣ್ಣ ಓಲುಗಳಾಗಿ ಮಾಡಿದ್ದೀನಿ. ಆ ವಿಡಿಯೋನ ನಾನು ತೋರ್ಸೋಕ್ಕಾಗಿಲ್ಲ. ಈಗ ಮ್ಯಾಗಿ ಸ್ಪೂನ್ ಎಲ್ಲ ಇರುತ್ತಲ್ಲ, ಅದರೊಳಗೆಲ್ಲ ಚುಚ್ಕೊಂಡ್ರೆ ಆಗುತ್ತೆ. ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ಬೇಯುತ್ತೆ ಆ ಥರ ಚುಚ್ಕೊಳೋದ್ರಿಂದ. ಇಲ್ಲಾಂದರೆ ಸಣ್ಣ ಸಣ್ಣ ಚಾಕು ಇರುತ್ತಲ್ಲ, ಅದರಲ್ಲೂ ಸಹ ಒಂದು ಸ್ವಲ್ಪ ಮಧ್ಯದಲ್ಲೆಲ್ಲನ ಹೋಲ್ ಮಾಡಿಕೊಂಡ್ರೆ ಚೆನ್ನಾಗಿ ಬದನೆಕಾಯಿ ಒಳಗಡೆಯೂ ಸಹ ಬೇಯುತ್ತೆ. ನೋಡಿ, ಹೀಗೆ ಚೆನ್ನಾಗಿ ಎಲ್ಲನ ನಾವು ಬೇಯಿಸ್ಕೊಬೇಕಾಗುತ್ತೆ. ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ, ಮೇಲ್ಗಡೆ ಸಿಪ್ಪೆ ಮಾತ್ರ ಬೆಂದಿಲ್ಲ, ಒಳಗಡೆಯೂ ಸಹ ಯಾವ ರೀತಿ ಬೆಂದಿದೆ ಅಂತಂದ್ಬಿಟ್ಟು. ನೋಡಿ, ಎಲ್ಲ ಚೆನ್ನಾಗಿ ನಾನು ಬೇಯಿಸ್ಕೊಂಡಿದ್ದೀನಿ. 2 ಬದನೆಕಾಯಿನ ತೊಗೊಂಡಿದ್ದೀನಿ ನಾನು. 2 ಇದೇ ರೀತಿ ಬೇಯಿಸ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಬಿಸಿ ಆರೋದಕ್ಕೆ ಬಿಡಬೇಕಾಗುತ್ತೆ. ತುಂಬ ಬಿಸಿ ಇರುತ್ತೆ, ಒಳಗಡೆ ಎಲ್ಲ ಮುಟ್ಟೋದಕ್ಕಾಗೋದಿಲ್ಲ. ನಾವು ಬೇಗ ಬದನೆಕಾಯಿ ಸಿಪ್ಪೆನ ಬಿಡಿಸ್ಬೇಕು ಅಂತಂದರೆ ಕೈಯಲ್ಲಿ ಮುಟ್ಟೋದಕ್ಕಾಗೋದಿಲ್ವಲ್ಲ, ಹಾಗಾಗಿ ಒಂದು ಚಾಕು ಸಹಾಯದಿಂದ ನೋಡಿ, ಈಗ ಸೌತೆಕಾಯಿ ಅರಿತೀವಲ್ಲ ಅದರೊಳಗೆ ನಾನು ತಗೊತಾ ಇದ್ದೀನಿ. ಈಗ ತೆಗಿಯೋದ್ರಿಂದ ಬೇಗ ಆರುತ್ತೆ, ಬಿಸಿ ಎಲ್ಲ ಆರುತ್ತೆ. ಆದಷ್ಟು ಬಿಸಿನ ನಾವು ಆರಿಸ್ಬಿಟ್ಟು ಆಮೇಲೆ ಮೊಸರಿಗೆ ಹಾಕಬೇಕಾಗುತ್ತೆ. ಬಿಸಿ ಇರಬೇಕಾದ್ರೆ ನಾವು ಮೊಸರಿಗೆ ಹಾಕಿದ್ರೆ ಮೊಸರೆಲ್ಲ ಒಡ್ಕೊಳ್ಳೋ ಚಾನ್ಸ್ ಇರುತ್ತೆ. ಹಾಗಾಗಿ ಆರಿಸ್ಬಿಟ್ಟೆ ಹಾಕ್ಕೊಬೇಕಾಗುತ್ತೆ. ನೋಡಿ, ಹೀಗೆ ಎಲ್ಲ ಸಿಪ್ಪೆನೂ ತೆಗೆದ್ಬಿಟ್ಟು ನಾವು ನೀಟಾಗಿ ಬಿಡಿಸಿಟ್ಕೊಬೇಕಾಗುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ನೀವು ನೋಡ್ತಾ ಇರ್ಬೋದು, ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ರೀತಿ ನಾವು ಎಲ್ಲ ಸಿಪ್ಪೆನೂ ತೆಗೆದ್ಬಿಟ್ಟು ಇಟ್ಕೊಬೇಕಾಗುತ್ತೆ. ಈ ಬದನೆಕಾಯಿ ತೊಗೊಂಡಿರ್ತೀವಲ್ಲ, ಬಿಳಿ ಬದನೆಕಾಯಿ ಒಂದು ಸ್ವಲ್ಪ ಎಳೆದಾಗಿರೋದು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಬಲ್ತಾದ್ಮೇಲೆ ಜಾಸ್ತಿ ಬೀಜಗಳೆಲ್ಲ ಇರುತ್ತೆ. ನಾವು ಊರಿಗೆ ಹೋದಾಗ ಈ ಬದನೆಕಾಯಿನ ತೊಗೊಂಬಂದಿದ್ದು, ಮತ್ತು ಒಂದು 2-3 ದಿವಸ ಹಾಗೇ ಮಡಗಿದ್ವಿ. ಚೆನ್ನಾಗಿ ಬಲ್ತಿದೆ, ಜಾಸ್ತಿ ಬೀಜನೂ ಸಹ ಇದೆ. ಹಾಗಾಗಿ ಒಂದು ಸ್ವಲ್ಪ ಎಳೆ ಬದನೆಕಾಯಿನ ಉಪಯೋಗ ಮಾಡಿದ್ರೆ, ಅಂದರೆ ತುಂಬ ಎಳೆ ಬದನೆಕಾಯಿ ಅಲ್ಲ, ಒಂದು ಸ್ವಲ್ಪ ಕನೆ ಆದಂಗೆ ಆಗುತ್ತೆ. ಎಳೆ ಬದನೆಕಾಯಿ ಜಾಸ್ತಿ ಉಪಯೋಗ ಮಾಡಿದ್ರೆ ಮೀಡಿಯಮ್ ಆಗಿರುತ್ತಲ್ಲ, ಆ ಬದನೆಕಾಯಿನ ಉಪಯೋಗ ಮಾಡಬೇಕಾಗುತ್ತೆ. ಇದೊಂದು ಸ್ವಲ್ಪ ಬಲ್ತಿದೆ ನೋಡಿ, ಬೀಜ ಎಲ್ಲ ಜಾಸ್ತಿ ಕಾಣಿಸ್ತಾ ಇದೆ. ಈಗ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗ್ದಾದ್ಮೇಲೆ ಚೆನ್ನಾಗಿ ಆರೋದಕ್ಕೆ ಬಿಡಬೇಕಾಗುತ್ತೆ. ಒಂದು 5-6 ನಿಮಿಷ ಬೇಕಾಗುತ್ತೆ ಆರೋದು. ಈ ವಿಡಿಯೋ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬದನೆಕಾಯಿ ಬೆಂದಿದೆ ಅಂತಂದ್ಬಿಟ್ಟು. ಕಲರೆಲ್ಲ ಚೇಂಜ್ ಆಗಿದೆ, ತುಂಬ ವೈಟ್ಗಿರೋ ಬದನೆಕಾಯಿ ನೋಡಿ ಈ ಕಲರಿಗೆ ಬಂದಿದೆ. ಒಂದು ಸ್ವಲ್ಪ ಬೀಜನೂ ಸಹ ಜಾಸ್ತಿ ಇದೆ. ಊರಲ್ಲೆಲ್ಲ ಜಾಸ್ತಿ ಇದೇ ಬದನೆಕಾಯಿನ ಉಪಯೋಗ ಮಾಡೋದು. ನಾವಾದರೆ ಉದ್ದಕ್ಕಿರೋ ಬದನೆಕಾಯಿ, ಗ್ರೀನ್ ಬದನೆಕಾಯಿ ಮತ್ತು ಪರ್ಪಲ್ ಬದನೆಕಾಯಿ ಇರುತ್ತಲ್ಲ, ಆ ಬದನೆಕಾಯಿನ ಉಪಯೋಗ ಜಾಸ್ತಿ ಮಾಡ್ತಾಯಿರ್ತೀವಿ. ಈ ಬದನೆಕಾಯಿ ನಮಗೆ ಊರಿಗೆ ಹೋದಾಗ ಮಾತ್ರ ಸಿಗೋದು. ಇದೆಲ್ಲ ಮಾರ್ಕೆಟಲ್ಲಿ ಜಾಸ್ತಿ ಸಿಗೋದಿಲ್ಲ. ಬದನೆಕಾಯಿ ಒಂದು 5 ನಿಮಿಷ ಆರ್ಕೊಳ್ಳಿ. ಅಷ್ಟರೊಳಗಡೆ ನಾವು ಬೇಕಾಗಿರುವ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಒಂದು 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸಿಂಪಲಾಗಿ ಒಂದು ಒಗ್ಗರಣೆ ಮಾಡ್ಕೊಬೋದು. ಎಣ್ಣೆ ಬಿಸಿಯಾಗಿದೆ. ಈಗ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಎಲ್ಲ ನೋಡಿ ಚಟಪಟ ಅಂತ ಸಿಡಿತಾ ಇದೆ. ಒಂದು ಸ್ವಲ್ಪ ಹಿಂಗನ್ನು ಸೇರಿಸ್ಕೊತಾ ಇದ್ದೀನಿ. ವಾಯು ಅಂಶ ಜಾಸ್ತಿ ಇರೋದ್ರಿಂದ ಬದನೆಕಾಯಲ್ಲಿ, ಹಾಗಾಗಿ ಹಿಂಗನ್ನು ಹಾಕ್ಕೊಬೇಕಾಗುತ್ತೆ. ಸಣ್ಣ ಈರುಳ್ಳಿ ಒಂದು 5ರಿಂದ 6 ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿಕಾಯಿನ ಸೇರಿಸ್ಬಿಟ್ಟು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸಣ್ಣ ಈರುಳ್ಳಿಲಿ ಒಗ್ಗರಣೆ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಸಿಕ್ಕಿದ್ರೆ ಸಣ್ಣ ಈರುಳ್ಳಿನ ಒಗ್ಗರಣೆ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ರೇಟ್ ಎಲ್ಲ ಜಾಸ್ತಿ ಇರುತ್ತೆ. ಇಲ್ಲ ಅಂತಂದರೆ ನಾವು ದಪ್ಪ ಈರುಳ್ಳಿನ ಹಾಕ್ಕೊಂಡಿರ್ತೀವಲ್ಲ, ಅದನ್ನೇ ಒಗ್ಗರಣೆ ಮಾಡಿಕೊಂಡ್ರೆ ಆಗುತ್ತೆ. ನಾನು ಕಲ್ಲುಪ್ಪನ್ನ ಇವಾಗಲೇ ಸೇರಿಸ್ಕೊತಾ ಇದ್ದೀನಿ. ಆದಷ್ಟು ಸಾಧ್ಯವಾದಷ್ಟು ಎಲ್ಲದಕ್ಕೂ ಅಡುಗೆಗಳಿಗೆ ಕಲ್ಲುಪ್ಪನ್ನ ಉಪಯೋಗ ಮಾಡಬೇಕಾಗುತ್ತೆ. ರುಚಿಗೋಸ್ಕರ ನಾವು ಪೌಡರ್ ಉಪ್ಪನ್ನು
ಉಪಯೋಗ ಮಾಡಬೇಕಾಗುತ್ತೆ ಅಷ್ಟೇ. ಇವಾಗೆಲ್ಲನ ಜಾಸ್ತಿ ಪುಡಿ ಉಪ್ಪನ್ನೇ ಹಾಕಿ ಅದನ್ನೇ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ. ಆದಷ್ಟು ನಾವು ಕಲ್ಲು ಉಪ್ಪನ್ನು ಉಪಯೋಗ ಮಾಡ್ಕೊಬೇಕು. ಒಗ್ಗರಣೆ ಎಲ್ಲ ಬಾಡಾದಮೇಲೆ ಬೆಂದಿರೋ ಬದನೆಕಾಯಿನ ಒಗ್ಗರಣೆಗೆ ಹಾಕ್ಕೊಂಡು ನಾವು ಒಂದು ಸ್ವಲ್ಪ ಕೈ ಆಡಿಸ್ಕೊಬೇಕಾಗುತ್ತೆ. ಆ ಬಿಸಿ ಒಳಗಡೆ ಇನ್ನೊಂದು ಸ್ವಲ್ಪ ಆಗುತ್ತೆ. ಒಂದು 10 ನಿಮಿಷ ಆರೋದಕ್ಕೆ ಒಗ್ಗರಣೆ ಚೆನ್ನಾಗಿ ಆರೋದಕ್ಕೆ ಬಿಡಬೇಕಾಗುತ್ತೆ. ಆಮೇಲೆ ಮೊಸರನ್ನ ಸೇರಿಸ್ಕೊಬೋದು. ನೋಡಿ, ನಾನು ಇಲ್ಲಿ ಮನೆಯಲ್ಲೇ ಮಾಡಿದ ಮೊಸರನ್ನ ಹಾಕ್ಕೊತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಹಾಕ್ಕೊಂಡು ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಮೊಸರು ಬಜ್ಜಿನ ಮಾಡ್ಕೊಬೋದು. ನೋಡಿ, ನಾನು ಇಲ್ಲಿ ಇಷ್ಟು ಗಟ್ಟಿಯಾಗಿ ಮೊಸರು ಬಜ್ಜಿನ ಮಾಡ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಮೊಸರು ಬಜ್ಜಿ ಮಾಡಿದ್ರೆ. ಒಂದು ಸ್ವಲ್ಪ ಬೇಕು ಅಂದರೆ ನೀರನ್ನು ಹಾಕ್ಕೊಳ್ಳಿ. ಇದು ಬಿಸಿ ಅನ್ನಕ್ಕೆ ಮತ್ತು ಮುದ್ದೆಗೆಲ್ಲ ತುಂಬ ಸೂಪರಾಗಿರುತ್ತೆ ಈ ಮೊಸರು ಬಜ್ಜಿ. ನಿಮಗೆ ಒನ್ ಟೈಮ್ ಸಾಂಬಾರು ಮಾಡಬೇಕು ಅಂತ ಅನ್ನಿಸ್ದಾಗ ಬದನೆಕಾಯಿಯಿಂದ ಈ ರೀತಿ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನಾನು ಮಾಡಿರೋ ಬದನೆಕಾಯಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದರೆ ಕಲಾ ಟಿ ವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.